ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಮಹಾರಾಷ್ಟ್ರ ಜಲಾಶಯದಿಂದ ಅತಿ ಹೆಚ್ಚು ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಕಲಬುರಗಿ, ಯಾದಗಿರಿ, ವಿಜಯಪುರ, ರಾಯಚೂರಿನಲ್ಲಿ ಅತಿ ಹೆಚ್ಚು ಹಾನಿಯಾಗಿದೆ. ಆಂದೋಲ, ನೇಲೋಗಿ, ಕೊಳಕೂರು ಹೋಬಳಿಯಲ್ಲಿ 11ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಶಿವಸೇನೆ ಪಕ್ಷದಿಂದ ಭೇಟಿ ಮಾಡಿದ್ದೇವೆ. ಈ ಎಲ್ಲ ಹಳ್ಳಿಗಳಲ್ಲಿ ಭೀಮಾ ಪ್ರವಾಹದಿಂದ ಅನೇಕ ಮನೆಗಳು ಮುಳುಗಿವೆ. ಮಲ್ಲ ಕೆ ಗ್ರಾಮದಲ್ಲಿ 80ರ ವೃದ್ಧೆಗೆ ಹಾಗೂ ಓರ್ವ ವೃದ್ಧರಿಗೆ ಅವರಿಗೆ ಹೊರಗೆ ಕರೆದುಕೊಂಡು ಹೋಗಲು ಆಗದೆ ಅವರಿಗೆ ಊರಿನವರೇ ಹಾಸಿಗೆ ಎಲ್ಲ ಕೊಟ್ಟಿದ್ರು. ಇನ್ನು ಈ 11 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಶಿವಸೇನೆ ರಾಜ್ಯಾಧ್ಯಕ್ಷ ಆಂದೋಲ ಶ್ರೀಗಳು ಕಿಡಿಕಾರಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಊರಿಗೆ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ತಾಲೂಕಾ ಆಡಳಿತ ಸರಿಯಾಗಿ ವ್ಯವಸ್ಥೆ ಮಾಡ್ತಿದೆ. ಇಲ್ಲಿ ಬಹಳ ದುಸ್ಥಿತಿ ಎದ್ದು ಕಾಣ್ತಿದೆ. ನೇಲೋಗಿ ಹೋಬಳಿಯಲ್ಲಿ ಗುಡೂರು, SN ಸೇರಿದಂತೆ 4 ಗ್ರಾಮಗಳು ಪ್ರವಾಹ ಪೀಡಿತವಾಗಿವೆ. ಪ್ರತಿ ಬಾರಿ ಪ್ರವಾಹ ಬಂದಾಗ ಈ ಗ್ರಾಮಗಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ. ಇಲ್ಲಿನ ಪರಿಸ್ಥಿತಿ ತಿಳಿಗೊಳಿಸಲು ಶಿವಸೇನೆ ಪಕ್ಷದಿಂದ ತಹಸೀಲ್ದಾರ್ಗೆ ಒತ್ತಡ ಹಾಕಿದ್ದೇವೆ. ಇಲ್ಲಿ ಮುಳುಗಡೆಯಾದ ಹೆಚ್ಚಿನ ಮನೆಗಳು 90% ತರದ್ದೇ ಆಗಿವೆ. ಈ ಮನೆಗಳ ಪರಿಸ್ಥಿತಿ ನೋಡಿದರೆ ಕರುಣಾಜನಕ ಅನಿಸುತ್ತೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಸೇರಿದಂತೆ ಯಾವ ವಸತಿ ಯೋಜನೆಯಿಂದ ಇವರಿಗೆ ಉಪಯೋಗ ಆಗಿಲ್ಲ. ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ ಆದರೂ ಇಲ್ಲಿನ ದಲಿತರಿಗೆ ಸೂರು ಕಲ್ಪಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ. ಮನೆಯಲ್ಲಿ ಹಾವು, ಚೇಳು, ಕ್ರಿಮಿಕೀಟಗಳು ಪ್ರತಿನಿತ್ಯ ಓಡಾಟ ಮಾಡ್ತವೆ. ಇವರ ಗೋಳಾಟ ಈಗ ಕೇಳದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಜೇವರ್ಗಿ ತಾಲೂಕಿನ JDS ಮುಖಂಡರಿಗೆ ಜೇವರ್ಗಿ ಗೋಳಾಟ ಆದರೆ JDSನವರಿಗೆ MLA ಆಗುವ ಚಿಂತೆ. ಯಡ್ರಾಮಿಯಲ್ಲಿ ಮುಸ್ಲಿಂ ಕುಟುಂಬದ ಗೋಡೆ ಬಿದ್ದಿರುವುದಕ್ಕೆ ನಾವು ಭೇಟಿ ನೀಡಿದ್ವಿ. ಹಲವು ದಿನ ಆದರೂ ಅವರ ಮನೆಗೆ ಶಾಸಕ ಅಜಯ್ ಸಿಂಗ್ ಭೇಟಿ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್. ನೇಲೋಗಿ ಹೋಬಳಿಯಲ್ಲಿ ಗುಡೂರು, SN, ಮಯೂರ್ ಮತ್ತು ಬಿಲ್ಲಾಡ್, ಬಳ್ಳುಂಡಗಿ ಈ 4 ಗ್ರಾಮಗಳು ಬರ್ತವೆ. ಈ 4 ಗ್ರಾಮಗಳು ಪ್ರವಾಹ ಪೀಡಿತ ಪ್ರದೇಶ. ಅಲ್ಲಿಯ ರೈತರ ಅಭಿಪ್ರಾಯ ಏನಾಗಿತ್ತು ಅಂದರೆ, ಪ್ರತಿ ಬಾರಿ ಪ್ರವಾಹ ಬಂದಾಗ ಕೇವಲ ಬಳ್ಳುಂಡಗಿ ಮಾತ್ರ, ಅಲ್ಲಿವರೆಗೆ ಮಾತ್ರ ಸರ್ವೆ ಮಾಡ್ತಾರೆ. ಈ ಮಯೂರ್, ಬಿಲ್ಲಾಡ್, ಗೂಡೂರು ನಮ್ಮದು ಸರ್ವೆಯಿಂದ ವಂಚಿತರಾಗ್ತೀವಿ. ಪರಿಹಾರ ಅಂತೂ ಸಿಗೋದೇ ಇಲ್ಲ. 2019ರಲ್ಲಿ ಬಂದಾಗ ಹೇಳ್ತಾರೆ, 2006ರಲ್ಲಿ ಬಂದಾಗೂ ಕೂಡ ನಮಗೆ ಪರಿಹಾರ ಬರಲಿಲ್ಲ. ನಮಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಯಾವ ರಾಜಕಾರಣಿಗಳು ಕೂಡ ನಮ್ಮ ಕಡೆ ತಲೆ ಹಾಕ್ತಾ ಇಲ್ಲ, ಅಧಿಕಾರಿಗಳು ಬರ್ತಾ ಇಲ್ಲ ಅಂತ ಗೋಳು ತೊಡ್ಕೊಂಡ್ರು. ಅಲ್ಲೇ ತಹಸೀಲ್ದಾರ್ಗೆ ಅವರ ಪರಿಸ್ಥಿತಿಯನ್ನು ತಿಳಿಸಿ ಈ ಬಾರಿ ಸರ್ವೆ ಮಾಡಿ ಪರಿಹಾರ ಕೊಡಬೇಕು ಅಂತ ಶಿವಸೇನೆ ಪಕ್ಷದಿಂದ ನಾವು ಒತ್ತಡವನ್ನು ಅಧಿಕಾರಿಗಳ ಮೇಲೆ ಹಾಕಿದ್ದೀವಿ. ದುರ್ದೈವದ ಸಂಗತಿ, ಈ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾವು ಹೋದಾಗ ಅತಿ ಹೆಚ್ಚು ಮನೆಗಳು ಮುಳುಗಡೆ ಆಗಿರುವಂತಹದ್ದು ದಲಿತರದ್ದು. 90% ವರೆಗೂ ಅವ್ರ ಮನೆಗಳು ಮುಳುಗಡೆ ಆಗಿವೆ. ವರ್ಷ ಪೂರ್ತಿ ಜೀವನ ಸಾಗಿಸುವುದಕ್ಕೆ ಇಟ್ಟಿರುವಂತಹ, ಸಂಗ್ರಹಿಸಿರುವಂತಹ ಆಹಾರ ಧಾನ್ಯಗಳು ನೀರು ಪಾಲಾಗಿವೆ. ದಲಿತರದ್ದೇ. ಮಯೂರು ಗ್ರಾಮಕ್ಕೆ ಹೋಗಿದ್ವಿ. ಆ ಮಯೂರು ಗ್ರಾಮದ ಹಿನ್ನೀರಿನಲ್ಲಿ ದಲಿತರ ಮನೆ ಮುಳುಗಿದಾವೆ. ಆ ದಲಿತರ ಮನೆಯ ಪರಿಸ್ಥಿತಿ ನೋಡಿದರೆ ಕರುಣಾಜನಕ. ಗ್ರಾಮ ಪಂಚಾಯಿತಿಯಲ್ಲಿ ಇಂದಿರಾ ಆವಾಸ್, ಪ್ರಧಾನಮಂತ್ರಿ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ರಾಜೀವ್ ಗಾಂಧಿ ವಸತಿ ಯೋಜನೆ, ಇವು ಯಾವುವು ಕೂಡ ಅವರಿಗೆ ಅಪ್ಲಿಕೇಬಲ್ ಆಗಿಲ್ಲ. ಒಬ್ಬ ಮಹಿಳೆಯ ಮನೆಗೆ ಹೋಗಿದ್ವಿ ನಾವು.
ಅವರು ವಾಸಸ್ಥಾನ ಹೇಗಿದೆ ಅಂತ ಕೇಳಿದರೆ 4 ಅಡಿ ಲೂಸ್ ಗೋಡೆ, 4 ಅಡಿ, ಅದ್ರ ಮೇಲೆ ಪತ್ರಾಸ್ ಹಾಕಿದ್ದಾರೆ, ಒಳಗಡೆ ಒಂದು ಕಾಟ್ ಹಾಕಿದ್ದಾರೆ, ಅಲ್ಲೇ ಮಲಗೋದು. ಯಾಕಮ್ಮ ನಿಮಗೆ ಮನೆ ಹಾಕಿಲ್ಲೇನೋ ಅಂತ ಕೇಳಿದರೆ, ಏನು ನಿಮಗೆ ಮನೆನೇ ಬರೋದಿಲ್ಲರಿ ಅಂತ ನಮಗೆ ಗದರ್ಸಿ ಕಳಿಸ್ತಾರೆ. ಇಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕು, ಒಬ್ಬ ದಲಿತರಿಗೆ ವಸತಿ ಯೋಜನೆ ಅಡಿಯಲ್ಲಿ ಒಂದು ಸೂರು ಕಲ್ಪಿಸಿ ಕೊಡೋಕೆ ಈ ಇಲ್ಲಿಯ ಸರ್ಕಾರ ಮತ್ತು ಜೇವರ್ಗಿ ತಾಲೂಕಿನ ಜನಪ್ರತಿನಿಧಿಗಳಿಗೆ ಆಗಲಿಲ್ಲ ಅಂದರೆ ಇದಕ್ಕಿಂತಲೂ ಅವಮಾನ ಮತ್ತೊಂದಿಲ್ಲ. ಮತ್ತೆ ಈ ಅಮ್ಮ ಹೇಳ್ತಾರೆ 4 ಎಕರೆ ಹೊಲ ಅಂತೆ ಅವಳಿಗೆ. ಆ ಹೊಲದಲ್ಲಿ ಊರವ್ರಿಗೆ ತಿರುಗಾಡ್ಲಿಕ್ಕೆ 1 ಎಕರೆ ಜಾಗ ಬಿಟ್ಕೊಟ್ಟಿದ್ದಾಳೆ. ಅವ್ರ ಹೊಲದಂದೇ ಹಾದಿಯಿಂದನೇ ಜನ ತಿರುಗಾಡಬೇಕು. ಇಷ್ಟೆಲ್ಲ ಸೌಕರ್ಯ ಜನರಿಗಾಗಿ ಮಾಡಿಕೊಟ್ರೆ ಆ ದಲಿತ ಕುಟುಂಬಕ್ಕೆ ಇವತ್ತು ಮನೆ ಹಾಕೋಲ್ಲ ಅಂದರೆ ನೇದಲಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಮೈಯೂರು. ಇನ್ನೊಂದು ಮನೆ ಅದ್ರ ಪಕ್ಕನೇ ಇದೆ. ಈ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡಬೇಕು. ಹೆಣ್ಮಗಳು ಹೇಳ್ತೇನೆ ನಿಮಗೆ, ವಿಡಿಯೋನೇ ಹಾಕ್ತೇನೆ ತಾವು. ಈ ಮನೆಯಲ್ಲಿ ಬದುಕು ಮಾಡಬೇಕು ಇವರು ದಲಿತರು. ಹಾವು, ಚೇಳು, ಕ್ರಿಮಿ, ಕೀಟಗಳು ಪ್ರತಿನಿತ್ಯವೂ ಅವರಿಗೆ ದರ್ಶನ ಕೊಡ್ತವೆ. ಇವರು ಗೋಳಾಟ ಈ ರೀತಿ ಆದರೆ ರೈತರಿಗೆ, ಪ್ರವಾಹ ಪೀಡಿತರಿಗೆ ಮನೆ ಬೆಳೆ ಚಿಂತೆ ಆದರೆ ಇವ್ರನ್ನ ಭೇಟಿಯಾಗಲಿಕ್ಕೆ ಹೋದಂತಹ JDS ಮುಖಂಡರು ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವುದನ್ನು ಬಿಟ್ಟು ಅವರಿಗೆ ರೈತರಿಗೆ ಮನೆ ಬೆಳೆ ಚಿಂತೆ ಆದರೆ ಈ ವ್ಯಕ್ತಿಗೆ MLA ಆಗುವ ಚಿಂತೆ. ನಮ್ಮ ತಾಲೂಕಿನ ದುರ್ವ್ಯವಸ್ಥೆ ನೋಡಿ. ಕಷ್ಟ ಹೇಳ್ಕೊಳ್ಳಕ್ಕೆ ಹೋದರೆ ನೀವು ನನಗೆ MLA ಮಾಡಿ, ನೀವು ನನಗೆ MLA ಮಾಡಿ, ನಾ ಮಾಡ್ತೀನಿ, ನೀವು ನನಗೆ MLA ಮಾಡಿ. ಅದನ್ನ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ ಎದುರುಗಡೆ ಬಹಳ ಪೌರುಷದಿಂದ ಹೇಳ್ಕೊಳ್ತಾರೆ. ಅಣ್ಣ ನಾ ಹೋಗಿದ್ದೆ, ನನಗೆ MLA ಮಾಡ್ರಿ, ನಾ ತರಗಾದ್ರಂತ ಹೇಳಿ ಬಂದೀನಿ, ನಾನು ಹಾನಿ ಮಾಡಿ ಬಂದೀನಿ ಅಂತ ಇವರು ಜಂಬ ಕೊಚ್ಕೊಳ್ತಾರೆ. ಹೋರಾಟ ರೂಪಿಸ್ಬೇಕಲ್ಲ ಇವರು. ಜನರ ಕಷ್ಟವನ್ನ ನಷ್ಟವನ್ನ ಅರಿತುಕೊಳ್ಳದೇನೆ ತಮ್ಮ ಸ್ವಹಿತಾಸಕ್ತಿ ಬಯಸಿ ನನಗೆ MLA ಮಾಡಿ ಅಂತ ಹೇಳಿ ಇವತ್ತು ಇವರು ಗೋಳು ತೋಡ್ಕೊಳ್ತಾರಂದ್ರೆ ಆ ನಾಗರಿಕರು ಕಷ್ಟ ಯಾರಾದ್ರೂ ತೋಡ್ಕೋಬೇಕು. ಯಡ್ರಾಮಿಯಲ್ಲಿ ಹೋರಾಟ ಮಾಡಿದ್ವಿ. ಸ್ವಲ್ಪ ದಿನಗಳ ಹಿಂದೆ ಮಳೆಯಿಂದಾಗಿ ಮುಸ್ಲಿಂ ಕುಟುಂಬದ ಮೇಲೆ ಮನೆ ಬಿದ್ದು ಒಂದು ಮಗು ತೀರಿ ಹೋಯ್ತು. ಅಲ್ಲಿಯೂ ನಾವು ಹೋಗಿ ಭೇಟಿ ಕೊಟ್ವಿ. ಎಂತಹ ದುಸ್ಥಿತಿ ಅಂದರೆ 2 ರೂಮ್, ಹಿಂದಿನ ಗೋಡೆ ಬಿದ್ದಿದೆ, ಅಲ್ಲೇ ಮಕ್ಕಳು ಮಲಗಿದ್ದು ಅಂತೆ. ತಂದೆ ಐಸ್ ಕ್ರೀಮ್ ಮಾರ್ತಾನೆ, ತಾಯಿ ಕೂಲಿ ಕೆಲಸ. ಅವರಿಬ್ಬರು ತಂದೆ ತಾಯಿ ಹೊರಗಡೆ ಹೋಗಿದ್ದಾರೆ. ಮಕ್ಕಳು ಮಾತ್ರ ಇದ್ದಾಗ ಒಂದು ಮಗುವಿಗೆ ಸತ್ತು ಹೋಗ್ಬಿಡ್ತಾಳೆ. 2 ಮಕ್ಕಳು ಬಚಾವಾಗ್ತಾರೆ ಸಣ್ಣ ಪುಟ್ಟ ಗಾಯ ಆಗಿ. ಇವತ್ತಿಗೂ ಅಜಯ್ ಸಿಂಗ್ ಶಾಸಕರಲ್ಲಿ ಭೇಟಿ ಕೊಟ್ಟಿಲ್ಲ. ಆ ವಿಪರೀತ ಮಳೆ, ಮೊದಲನೇ ರೂಮಿಗೆ ಹೆಜ್ಜೆ ಇಟ್ವಿ, ಅಲ್ಲೇ ಒಂದು ಚಿಕ್ಕ ಕೋಣೆಯೊಳಗಡೆ ಮೂಲೆಯಲ್ಲಿ ಅನ್ನ ಕುದಿಸಿಟ್ಟಿದ್ದಾರೆ. ಮುಚ್ಚೋಕೆ ಪಾತ್ರೆ ಇಲ್ಲ, ಮೇಲೆ ಟಿನ್ ಇದೆ. ಟಿನ್ನಿಂದ ಹಂಗೆ ಹನಿ 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 ನೀರು ಬೀಳ್ತಾ ಇದೆ. ಇವರು ನಾವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಾಡ್ತೀವಿ, ದಲಿತರ ಕಲ್ಯಾಣ ಮಾಡ್ತೀವಿ ಅಂತೇಳಿ ಪುಂಗಿ ಊದ್ತಾರೆ. ಈ ಅಲ್ಪಸಂಖ್ಯಾತ ಮುಸಲ್ಮಾನರು ಮತ್ತು ದಲಿತರ ಗೋಳು ಕೇಳೋರು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮಂತ್ರಿನೂ ಇಲ್ಲ, ಶಾಸಕನೂ ಇಲ್ಲ. ನಮ್ಮ ಟ್ವಿಟ್ಟರ್ ಮಿನಿಸ್ಟರ್ ಟ್ವೀಟ್ ಮಾಡಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ನಲ್ಲಿ ಇರುವಂತಹ ಶೌಚಾಲಯಗಳನ್ನು ನಾವು ಹಳ್ಳಿಗಳಲ್ಲಿ ನಿರ್ಮಾಣ ಮಾಡಿದ್ದೀವಿ ಅಂತ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಈ ದಲಿತರ ಮನೆ ನಾನು ತೋರಿಸಿದ್ನಲ್ಲ, ಇವ್ರ ಮನೆ ಕಟ್ಟೋರು ಯಾರ್ರಿ? ಖರ್ಗೆ ಅವರೇ.
ಇಂತಹ ದುಸ್ಥಿತಿ ನಮ್ಮ ಜಿಲ್ಲೆಗೆ ಬಂದಿದೆ. ಈ ಜೋಡೆತ್ತುಗಳು ಇದಾವರಲ್ಲ, ಇವರು ಈ ಪರಿಹಾರ ಕಲ್ಪಿಸೋಕ್ಕೆ, ರೈತರ ಗೋಳು ಕೇಳೋಕ್ಕೆ ಯಾರೂ ಕೂಡ ಪ್ರಯತ್ನ ಮಾಡಲಿಲ್ಲ. ಕೇವಲ 2 ದಿನ ಆಯಾರಾಮ್ ಗಯಾರಾಮ್ ಇಬ್ಬರೂ ಹಾಗೆ ಮಾಡಿದರು. ಜೋಡೆತ್ತುಗಳು ಅಜಯ್ ಸಿಂಗ್ ಅವರಿರ್ಬೋದು, ಖರ್ಗೆ ಅವರಿರ್ಬೋದು. ಈ ರೀತಿಯಾದಂತಹ ರಾಜಕೀಯ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.